ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಭಾಗವಾಗಿರ್ತಕ್ಕಂತಹ ಇಂದಿನ ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ. ಸೊ ಮೀನ್ಸ್ 4th ಡಿಸೆಂಬರ್ನ ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ, ಸರಿನಾ. ಸೊ ಟೋಟಲಿ ಎಷ್ಟು ಪ್ರಶ್ನೆಗಳನ್ನು ನಾವು ಈ ಒಂದು ಸೆಷನಲ್ಲಿ ನೋಡ್ಕೊಳ್ತೀವಿ ಅಂತ ನೋಡೋದಾದ್ರೆ 35 ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ತೀವಿ, ಸರಿನಾ. ಸೊ 35 ಪ್ರಶ್ನೆಗಳು ಹೇಗಿದಾವೆ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆ್ಯಂಡ್ ದೆನ್ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ, ಸರಿನಾ. ಈ ಒಂದು ಸೆಷನ್ ಮುಗಿದ ನಂತರ ನೀವು ತಿಳ್ಕೊಳ್ಳಿ ಇದು ಕ್ವಶನ್ ಪೇಪರ್ ಈಸಿ ಆಗಿತ್ತಾ, ಮೀನ್ಸ್ ಈ ಒಂದು 35 ಪ್ರಶ್ನೆಗಳು ಈಸಿ ಆಗಿತ್ತಾ ಅಥವಾ ಡಮ್ಮಿ ಆಗಿತ್ತಾ ಅಥವಾ ಏನು ಸುಮ್ಮನೆ ನೋಡಿ ಟೈಮ್ ವೇಸ್ಟ್ ಆಯ್ತಾ ನಂದು ಒಂದು 15 ನಿಮಿಷ ಅಂತ ನಿಮಗೆ ಗೊತ್ತಾಗುತ್ತೆ, ಸರಿನಾ. ಅಥವಾ ನನ್ನ ಒಂದು 15 ನಿಮಿಷ ಯೂಸ್ಫುಲ್ ಆಯ್ತಾ ಅಂತ, ಸರಿನಾ. ಸೊ ಇಫ್ ಏನಾದರೂ ನಿಮಗೆ 15 ನಿಮಿಷ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ಒಂದು ಕ್ಲಾಸ್ನ ಶೇರ್ ಮಾಡಿ ಅಂತ ನಾನು ನಿಮಗೆ ಮನವಿಯನ್ನು ಮಾಡ್ಕೊಳ್ತೀನಿ, ಸರಿನಾ. ಸೊ ಹಾಗಾದರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೆಸ್ಟ್ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ. ಮೊದಲ ಪ್ರಶ್ನೆ 2025ರಿಂದ 29ರ ಅವಧಿಗೆ ಭಾರತವು ಮತ್ತೊಮ್ಮೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಗೆ ಎಕ್ಸಿಕ್ಯೂಟಿವ್ ಬೋರ್ಡ್ಗೆ ಆಯ್ಕೆಯಾಗಿದೆ ಅಂತ ಕೇಳಿದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದು, ಯಾವುದಾಗುತ್ತೆ ಅಂತ. ಆಪ್ಷನ್ ಬಿ ಯುನೆಸ್ಕೋ ಅಂತ ಹೇಳ್ತೀವಿ, ಸರ್. ಈ ಒಂದು ಯುನೆಸ್ಕೋಕ್ಕೆ ನಮ್ಮ ಭಾರತ ಏನಿದೆಯಲ್ಲ 2025-29ರ ಅವಧಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಸಹಕಾರಿ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಗೆ ಎಕ್ಸಿಕ್ಯೂಟಿವ್ ಬೋರ್ಡ್ಗೆ ಆಯ್ಕೆಯಾಗಿದೆ ಅನ್ನೋದು ಸಹ ನೆನ್ಪಿಟ್ಕೊಳ್ಳಿ, ಸರ್. ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ರಶ್ನೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಹೆದ್ದಾರಿಗಳಲ್ಲಿನ ಅಪಾಯಕಾರಿ ಸ್ಥಳಗಳ ಬಗ್ಗೆ 4G ಮತ್ತು 5G ನೆಟ್ವರ್ಕ್ ಬಳಸಿ ಮುನ್ಸೂಚನೆ ನೀಡುವ ಮೊಬೈಲ್ ಆಧಾರಿತ ಸುರಕ್ಷತಾ ಎಚ್ಚರಿಕೆ ವ್ಯವಸ್ಥೆಗಾಗಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾವ ಕಂಪನಿಯೊಂದಿಗೆ ಸಹಯೋಗ ಹೊಂದಿದೆ ಅಂತ ಕೇಳಿದಾನೆ, ಸರ್ನ. ಯಾವುದು? ಈ ರಿಲಯನ್ಸ್ ಜಿಯೋ ಅಂತ ಹೇಳ್ತೀವಿ, ಸರ್ನ. ಈ ಒಂದು ಜಿಯೋ ಏನಿದೆಯಲ್ಲ ಆ ಒಂದು ಜಿಯೋ ಕಂಪನಿ ಜೊತೆ ಇದು ಸಹಯೋಗವನ್ನ ಹೊಂದುತ್ತಾ ಇದೆ, ಸರ್ನ. ಮರ್ಜ್ ಆಗ್ತಾ ಇದೆ ಅಂತ ನಾವು ಹೇಳ್ಬೋದು. ಅಂಡ್ ನೆಕ್ಸ್ಟ್ ಪ್ರಶ್ನೆ ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ 2025ರಲ್ಲಿ ಮೊದಲ ಬಾರಿ ಭಾಗವಹಿಸಿದ ಭಾರತವು ಒಟ್ಟಾರೆ ಎಷ್ಟನೇ ಶ್ರೇಯಾಂಕವನ್ನು ಗಳಿಸಿದೆ? ಅದರಲ್ಲಿ ವರ್ಲ್ಡ್ ಸ್ಕಿಲ್ಸ್ ಏಷ್ಯಾ ಅಂತ ಹೇಳ್ತೀವಿ ಎಷ್ಟನೇ ಸ್ಥಾನದಲ್ಲಿದೆ ನಮ್ಮ ಭಾರತ? ಮೊದಲ ಬಾರಿ ಭಾಗವಹಿಸಿದೆ ಅಂತ ಎಷ್ಟನೇ ಸ್ಥಾನದಲ್ಲಿ? 8ನೇ ಸ್ಥಾನದಲ್ಲಿ ಈ ಒಂದು ನಮ್ಮ ಭಾರತ ಕಂಡು ಬರ್ತಾ ಇದೆ, ಸರ್. ನಾವು ಭಾರತ ಶ್ರೇಯಾಂಕ 8ನೇ ಸ್ಥಾನದಲ್ಲಿದೆ. ಅಂಡ್ ನೆಕ್ಸ್ಟ್ ಪ್ರಶ್ನೆ ರಾಯ್ಪುರದಲ್ಲಿ ನಡೆದ 60ನೇ ಅಖಿಲ ಭಾರತ ಡಿಜಿಪಿ ಅಂಡ್ ದೆನ್ ಐಜಿಪಿ ಸಮ್ಮೇಳನವು ಪ್ರಮುಖವಾಗಿ ಯಾವುದರ ಮೇಲೆ ಕೇಂದ್ರೀಕರಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವುದರ ಮೇಲೆ ಕೇಂದ್ರೀಕರಿಸಿದೆ? ಸೊ ಇದು ಅತಿಯಾದ ಮತ್ತು ಮಾದಕ ವಸ್ತು ಸಾಗಣೆ ವಿರುದ್ಧ ಗುಪ್ತಚರ ತಂತ್ರಗಳ ಮೇಲೆ ಇದು ಕೇಂದ್ರೀಕರಿಸಿದೆ. ಇದನ್ನ ಉದ್ಘಾಟನೆ ಮಾಡಿದವರು ಯಾರು? 60ನೇ ಅಖಿಲ ಭಾರತ ಡಿಜಿಪಿ ಅಂಡ್ ದೆನ್ ಐಜಿಪಿ ಸಮ್ಮೇಳನವನ್ನ ನವಿ ರಾಯ್ಪುರದಲ್ಲಿ ಉದ್ಘಾಟನೆ ಮಾಡಿದವರು ಯಾರು ಅಂದ್ರೆ ನಮ್ಮ ಭಾರತ ಪ್ರಧಾನಮಂತ್ರಿ ಅಂತ ಹೇಳ್ತೀವಿ, ಸರ್. PM ಆಫ್ ಇಂಡಿಯಾ. ಅಂಡ್ ನೆಕ್ಸ್ಟ್ ಪ್ರಶ್ನೆ 25 ರಾಜ್ಯಗಳ ಸ್ವಸಹಾಯ ಗುಂಪುಗಳಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಂದ 500ಕ್ಕೂ ಹೆಚ್ಚು ಪ್ರಾದೇಶಿಕ ಆಹಾರ ಪದಾರ್ಥಗಳನ್ನು ಪ್ರದರ್ಶಿಸಿದ ಸರಸ್ ಅಜೀವಿಕಾ ಫುಡ್ ಫೆಸ್ಟಿವಲ್ 2025 ಎಲ್ಲಿ ನಡೆಯಿತು? ಎಲ್ಲಿ ನಡೆದಿದೆ ಇದು? ಸರ್ ಫುಡ್ಗಳನ್ನು ಎಲ್ಲಿ ಸರ್? ಇದೇ ಒಂದು ಸಂಸತ್ತಲ್ಲೇ ಜಾಸ್ತಿ ತಿಂತಾರೆ ಸರ್. ಎಲ್ಲಿದೆ? ಹೊಸದೆಹಲಿಯಲ್ಲಿ, ನವದೆಹಲಿ ಅಂತ ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಪ್ರಶ್ನೆ ಈ ಲೋವಿ ಇನ್ಸ್ಟಿಟ್ಯೂಟ್ ಬಿಡುಗಡೆ ಮಾಡಿರ್ತಕ್ಕಂತಹ ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದರೆ ಭಾರತದ ಸ್ಥಾನ ಎಷ್ಟಿದೆ? 3rd ಇದೆ, ಸರ್ನಾ. ಈ ಒಂದು 3rd ಅಲ್ಲಿ ನಾವು ಇದೀವಿ. ಸೊ ಫಸ್ಟ್ ಕ್ಲಾಸಲ್ಲಿ ಯಾರಿದ್ದಾರೆ? ಈ ಒಂದು US ಅಂತ ಹೇಳ್ತೀವಿ. ಸೆಕೆಂಡ್ ಕ್ಲಾಸಲ್ಲಿ ಯಾರಿದ್ದಾರೆ? ಚೀನಾ ಅಂತ ಹೇಳ್ತೀವಿ. ಅಂಡ್ ದೆನ್ 3rd ನಮ್ಮ ಭಾರತ ಅಂತ ಹೇಳ್ತೀವಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಪಂಜಾಬ್ ಸರ್ಕಾರವು ಜಾರಿಗೊಳಿಸಿದ ಈಸಿ ರಿಜಿಸ್ಟ್ರಿ ಡಿಜಿಟಲ್ ಆಸ್ತಿ ನೋಂದಣಿಗೆ ವ್ಯವಸ್ಥೆ ಅಡಿಯಲ್ಲಿ ಎಷ್ಟು ಗಂಟೆಗಳಲ್ಲಿ ಪರಿಶೀಲನೆ ಮತ್ತು ವಾಟ್ಸಪ್ ಸೂಚನೆಯನ್ನು ನೀಡಲಾಗುತ್ತದೆ? ಎಷ್ಟು ಗಂಟೆಗಳಲ್ಲಿ ಸಾರ್? ಇದು 24 ಅಥವಾ 48 ಅಂತ ಹೇಳ್ತೀವಿ. ಯಾವುದು? 48 ಗಂಟೆಗಳಲ್ಲಿ ಅಂತ ಹೇಳಿದ್ವಿ, ಸರ್ನ. ಈ ಒಂದು 48 ಗಂಟೆಗಳಲ್ಲಿ ಇದರ ಒಂದು ಪರಿಶೀಲನೆ ಆಗಿ ನೀಡುತ್ತದೆ ನಮಗೆ, ಸರ್ನ. ಎಷ್ಟು? 48 ಗಂಟೆಗಳಲ್ಲಿ ಮೀನ್ಸ್ 2 ದಿನದಲ್ಲಿ ಮುಗಿದೋಗ್ಬಿಡ್ತದೆ ನಿಮ್ದೆಲ್ಲ ಕೆಲಸ. ಜಸ್ಟ್ ಸಿಂಪಲ್, ಏನು ಜಸ್ಟ್ ಒಂದು ವಾಟ್ಸಪ್ ಮಾಡಬೇಕಷ್ಟೇ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಹೊಸ ದೆಹಲಿಯಲ್ಲಿ ಆರಂಭವಾದ ಚಾಣಕ್ಯ ಡಿಫೆನ್ಸ್ ಡೈಲಾಗ್ 2025ರ ಮುಖ್ಯ ವಿಷಯ ಯಾವುದು ಅಂತ ಕೇಳಿದ್ದೇನೆ. ಚಾಣಕ್ಯ ಡಿಫೆನ್ಸ್ ಡೈಲಾಗ್ನ ಒಂದು ಮುಖ್ಯ ವಿಷಯ ಯಾವುದಾಗಿದೆ? ಕನ್ನಡದಲ್ಲಿ ಹೇಳೋದಾದರೆ ಇದು ಸ್ವಲ್ಪ ನಿಮಗೆ ನೆನಪುಳಿತೋ ಇಲ್ವೋ ಅಂತ ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಇಂಗ್ಲೀಷಲ್ಲಿ ನಿಮ್ಗೆ ಬೇಕಾದರೆ ಕನ್ನಡದಲ್ಲಿ ಬೇಕಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೀನ್ಸ್ ಇದು ಇಂಗ್ಲೀಷಲ್ಲೇ ನೆನಪುಳಿತದೆ ಅಂತ ಇದನ್ನು ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಏನು ಅಂತಂದರೆ ರಿಫಾರ್ಮ್ ಟು ಟ್ರಾನ್ಸ್ಫಾರ್ಮ್ ಅಂತ ಹೇಳ್ತೀವಿ, ಸರ್. ಈ ಒಂದು ರಿಫಾರ್ಮ್ ಟು ಟ್ರಾನ್ಸ್ಫಾರ್ಮ್ ಸಶಕ್ತ ಸುರಕ್ಷಿತ್ ಆ್ಯಂಡ್ ದೆನ್ ವಿಕಸಿತ್ ಭಾರತ್ ಅನ್ನೋದು ಇದರ ಒಂದು ಥೀಮ್ ಆಗಿದೆ, ಇದರ ಒಂದು ಮುಖ್ಯ ವಿಷಯವಾಗಿದೆ ಅಂತ ಹೇಳ್ತೀವಿ. ಯಾವುದು? ಚಾಣಕ್ಯ ಡಿಫೆನ್ಸ್. ಎಲ್ಲಿ ನಡೆದಿದೆ ಈ ಒಂದು ಚಾಣಕ್ಯ ಡಿಫೆನ್ಸ್ ಡೈಲಾಗು? ಈ ನವದೆಹಲಿಯಲ್ಲಿ ನಡೆದಿದೆ ಅನ್ನೋದು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಗುಜರಾತ್ ಯೋಜನೆಗಳಿಗಾಗಿ ಎಷ್ಟು ಮೊತ್ತದ ಸಾಲ ಒಪ್ಪಂದಗಳಿಗೆ ಸಹಿ ಹಾಕಿದೆ ಅಂತ ಕೇಳಿದ್ರೆ ಎಷ್ಟು ಮೊತ್ತದ ಒಪ್ಪಂದಗಳಿಗೆ ಸಹಿ ಹಾಕಿದೆ? $800 ಮಿಲಿಯನ್ಗಿಂತ ಹೆಚ್ಚು ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 800 ಮಿಲಿಯನ್ಗಿಂತ ಹೆಚ್ಚು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ 1923ರಲ್ಲಿ ನಾಗಪುರದ ವಿಶ್ವವಿದ್ಯಾಲಯದ ಸ್ಥಾಪನೆಯಾದ ನಂತರ ಮೊದಲ ಮಹಿಳಾ ಉಪಕುಲಪತಿಯಾಗಿ ನೇಮಕಗೊಂಡವರು ಯಾರು ಅಂತ, ಸರ್ನಾ. ಸೊ ಈ ಕ್ವಶನ್ ಏನಿದೆಯಲ್ಲ ನಿಮಗೆ ಸ್ಟಾರ್ ಮಾರ್ಕ್ ಹೇಳ್ತಾ ಇದ್ದೀನಿ. ಇದು ಮುಂಬರ್ತಕ್ಕಂತಹ ಯಾವುದೇ ಒಂದು ಮಿನಿಮಮ್ ಒಂದು 2-3 ಎಕ್ಸಾಮಲ್ಲಿ ಇದನ್ನು ಕೇಳ್ತಾನೆ. ಓಕೆ, ಸೊ ಯಾಕೆ ಅಂತಂದರೆ ಮಹಿಳೆಯ ಬಗ್ಗೆ ಇದೆ ರೀ. ಆ್ಯಂಡ್ ಇನ್ನೊಂದು ನೋಡಿ 1923ರಲ್ಲಿ ಅವಾಗ ಕಾಲಮಾನದಲ್ಲಿ ಒಂದು ಸರಿ
ಮಹಿಳಾ ಉಪಕುಲಪತಿ ಆಗಿದ್ರಂತೆ. ಆ್ಯಂಡ್ ದೆನ್ ಅದಾದ ನಂತರ ನೆಕ್ಸ್ಟ್ ಫಸ್ಟ್ ಟೈಮ್ ಯಾರು ಆಗ್ತಾ ಇದ್ದಾರೆ ಅಂದರೆ ಇವರೇ ಆಗ್ತಾ ಇದ್ದಾರೆ. ಯಾರು? ಈ ಮನಾಲಿ ಮಕರಂದ್ ಕ್ಷೀರಸಾಗರ್ ಅಂತ ಹೇಳ್ತೀವಿ ಸರ್. ಇವರು ಮಹಿಳೆಯ ಹೆಸರಿದು. ಎಷ್ಟು ಉದ್ದ ಇದೆ ಸರ್ ಇವ್ರದ್ದು ಹೆಸರು ಅಥವಾ ಗಾನನ? ಇವ್ರ ಹೆಸರೇ ಇದೆ. ಯಾರ್ದು? ಮನಾಲಿ ಮಕರಂದ್ ಕ್ಷೀರಸಾಗರ್ ಅಂತ ಹೇಳ್ತೀವಿ ಸರ್. ಇವರು ಮೊದಲ ಮಹಿಳಾ ಉಪಕುಲಪತಿಯಾಗಿ ನೇಮಕ ಆಗಿದ್ದಾರೆ. ಯಾವ ಒಂದು ವಿಶ್ವವಿದ್ಯಾಲಯಕ್ಕೆ? ನಾಗ್ಪುರ್ ವಿಶ್ವವಿದ್ಯಾಲಯಕ್ಕೆ. ನಾಗ್ಪುರ್ ವಿಶ್ವವಿದ್ಯಾಲಯ ಎಲ್ಲಿ ಕಂಡುಬರುತ್ತೆ? ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ನಾರ್ತ್ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ನ್ಯಾಕೋ ಭಾರತದಲ್ಲಿ ಮುನ್ನಡೆಸಿದ ವರ್ಲ್ಡ್ ಏಡ್ಸ್ ಡೇ 2025 ಮುಖ್ಯ ವಿಷಯ ಯಾವುದಾಗಿತ್ತು ಹೇಳ್ಬೋದಾ? ಸೊ ಇದನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ಏನು ಹೇಳ್ತಾ ಇದ್ದೀನಿ ಸರ್, ಈ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ ಸರ್. ಮೀನ್ಸ್ ನಾನು ಪ್ರಶ್ನೆಗಳನ್ನ ಸಹ ನಿಮಗೆ ರಿಪೀಟ್ ಮಾಡ್ಕೊಂಡು ಬಂದೆ ಮತ್ತೆ ಬಂದು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತ ನಿಮಗೆ ಹೇಳಿದ್ದೆ ಅಲ್ವಾ? ಓಕೆ, ಇದನ್ನು ಮತ್ತೆ ರಿಟರ್ನ್ ತೊಗೊಂಡು ಬಂದಿದ್ದೀನಿ ಈ ಒಂದು ಪ್ರಶ್ನೆನ. ಇದಕ್ಕೆ ಹೇಳ್ಬೋದಾ? ರಿವಿಷನ್ ಆಗುತ್ತೆ ನಿಮಗೆ. ಯಾವುದು ಇದಕ್ಕೆ ಸರಿ ಉತ್ತರ? ರಾಂಗ್ ಮಾಡಬೇಡಿ. ಓಕೆ, ಫಸ್ಟ್ ಕ್ಲಾಸ್ ಕೇಳಿ ನೀವು ರಾಂಗ್ ಮಾಡಿದ್ರೆ ಇದು ತಪ್ಪಾಗುತ್ತೆ ಸರ್ನ. ಯಾವುದು? ಈ ಓವರ್ಕಮಿಂಗ್ ಡಿಸ್ರಪ್ಷನ್ ಟ್ರಾನ್ಸ್ಫಾರ್ಮಿಂಗ್ ದ ಏಡ್ಸ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ಸರ್. ಈ ಒಂದು ಓವರ್ಕಮಿಂಗ್ ಡಿಸ್ರಪ್ಷನ್ ಟ್ರಾನ್ಸ್ಫಾರ್ಮಿಂಗ್ ದ ಏಡ್ಸ್ ರೆಸ್ಪಾನ್ಸ್ ಅನ್ನೋದು ಈ ಒಂದು ವರ್ಲ್ಡ್ ಏಡ್ಸ್ ಡೇನ ಒಂದು ಮುಖ್ಯ ವಿಷಯವಾಗಿದೆ ಅನ್ನೋದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2024-25 ಭಾರತದ ಪ್ರವಾಸೋದ್ಯಮ ಅಂಕಿಅಂಶಗಳ ಪ್ರಕಾರ ಅತ್ಯಧಿಕ ಭೇಟಿ ನೀಡಿದ SI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸ್ಮಾರಕ ಯಾವುದು ಅಂತ ಕೇಳಿದ್ದೇನೆ ಸರ್. ಯಾವೊಂದು ಸ್ಮಾರಕಕ್ಕೆ ಅತಿ ಹೆಚ್ಚು ಭೇಟಿಯನ್ನು ನೀಡಿದ್ದಾರೆ? ಯಾವುದು? ಕೆಂಪುಕೋಟೆ, ಕುತುಬ್ ಮಿನಾರ್, ತಾಜ್ ಮಹಲ್ ಮತ್ತು ಅಜಂತಾ ಗುಹೆಗಳು ಸರ್. ಯಾವುದಕ್ಕೆ ಅಂತಂದರೆ ಈ ಒಂದು ತಾಜ್ ಮಹಲ್ಗೆ ಅತಿ ಹೆಚ್ಚು ಜನ ಭೇಟಿಯನ್ನು ನೀಡಿದ್ದಾರೆ. ಓಕೆ, ಸೊ ಅತಿ ಹೆಚ್ಚು ಯಾವುದೇ ಒಂದಕ್ಕೆ ಭೇಟಿ ನೀಡಿದ್ದಾರೆ ಅಂದರೆ ತಾಜ್ ಮಹಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸರ್ಕಾರವು ಗೌಪ್ಯತೆ ಮತ್ತು ನಿಗಾ ವ್ಯವಸ್ಥೆಯ ಆತಂಕಗಳ ಹಿನ್ನೆಲೆಯಲ್ಲಿ ಯಾವ ಆ್ಯಪನ್ನು ಫೋನ್ಗಳಲ್ಲಿ ಕಡ್ಡಾಯವಾಗಿ ಪೂರ್ವ ಸ್ಥಾಪನೆ ಇನ್ಸ್ಟಾಲ್ ಮಾಡುವ ನಿಯಮವನ್ನು ಹಿಂಪಡೆದಿದೆ? ಯಾವುದ್ರಿ? ಈ ಒಂದು ಸಂಚಾರ ಸಾಥಿ ಆ್ಯಪ್ ಅಲ್ವಾ? ಸಂಚಾರ ಸಾಥಿ ಆ್ಯಪ್ ಫುಲ್ ನೀವು ಎಲ್ಲ ನ್ಯೂಸಲ್ಲಿ ನೋಡಿದ್ರೆ ಈ ವಿರೋಧ ಪಕ್ಷ ಆಡಳಿತ ಪಕ್ಷ ಇಬ್ಬರು ಹೊಡೆದಾಡ್ತಿದ್ದಾರೆ. ಬಾಕ್ಸಿಂಗ್ ಒಂದು ಕೋರ್ಟಲ್ಲಿ ಬಿಡಬೇಕು ಇವರಿಬ್ಬರಿಗೂ ಸಹ, ಸರಿನಾ? ಸೊ ಯಾವ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಸುಮ್ಮನೆ ಜನರನ್ನು ಮೂರ್ಖ ಮಾಡ್ತಾರೆ, ಇದು ನೆನ್ಪಿಟ್ಕೊಳ್ಳಿ. ಸಂಚಾರ ಸಾಥಿ ಆ್ಯಪ್. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಡೆಹ್ರಾಡೂನಲ್ಲಿ ನಡೆದ ಇಂಟರ್ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಸಮಿಟ್ 2025 ಮುಖ್ಯ ವಿಷಯವೇನು ಸರ್? ಇಲ್ಲಿ ಕ್ವಶನಲ್ಲೂ ಸಹ ಒಂದು ಆನ್ಸರ್ ಅಡಗಿದೆಯಲ್ಲ. ಯಾವುದು? ಈ ಇಂಟರ್ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಮಿಟ್ ಎಲ್ಲಿ ನಡೆದಿದೆ? ಡೆಹ್ರಾಡೂನಲ್ಲಿ ನಡೆದಿದೆ ಅಲ್ವಾ? ಸೊ ಹಾಗಾದರೆ ಅದರ ಒಂದು ಥೀಮ್ ಏನಾಗಿದೆ ಅಂತ ಕೇಳಿದಾನೆ. ಏನಾಗಿದೆ ಅದರ ಒಂದು ಥೀಮ್? ಹೇಳ್ಬೋದಾ? ಏನಂತ ಹೇಳಿ ನೋಡುವ, ಇದರ ಒಂದು ಥೀಮ್ ಏನಾಗಿದೆ ಅಂತ. ಆಪ್ಷನ್ ಬಿ, ಸ್ಟ್ರೆಂಥನಿಂಗ್ ಇಂಟರ್ನ್ಯಾಷನಲ್ ಕೋಪರೇಷನ್ ಅಂತ ಹೇಳ್ತೀವಿ ಸರ್. ಈ ಒಂದು ಸ್ಟ್ರೆಂಥನಿಂಗ್ ಇಂಟರ್ನ್ಯಾಷನಲ್ ಕೋಪರೇಷನ್ ಅನ್ನೋದು ಇದರ ಒಂದು ಥೀಮ್ ಆಗಿದೆ, ಇದರ ಒಂದು ವಿಷಯವಾಗಿದೆ. ಯಾವುದರ ಒಂದು ವಿಷಯವಾಗಿದೆ? ಇಂಟರ್ನ್ಯಾಷನಲ್ ಡಿಸಾಸ್ಟರ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ಒಂದು ವಿಷಯವಾಗಿದೆ ಸರ್ನ. ಸೊ ನಿಮಗೆ ಹೇಳ್ತಾ ಇದ್ದೀನಿ, ಈ ಒಂದು ಕ್ವಶನ್ಗಳೇನಿದಾವಲ್ವಾ ಇಂಪಾರ್ಟೆಂಟ್ ಇದಾವೆ ಸರ್ನ. ನನ್ನ ಮನಸ್ಸು ಮುಟ್ಕೊಂಡು ಹೇಳ್ತಾ ಇದ್ದೀನಿ, ಈ ಎಲ್ಲ ಕ್ವಶನ್ಗಳಿಂದಾವಲ್ವಾ ಇಂಪಾರ್ಟೆಂಟ್ ಆಗಿದ್ದಾವೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಪ್ಲೀಸ್ ಚೆನ್ನಾಗಿ ನೋಡ್ಕೊಳ್ಳಿ. ನಿಮಗೆ ಒಂದು ಪೆನ್ ಪೇಪರ್ ಏನಾದರೂ ಸಿಗ್ತಾ ಸುಮ್ಮನೆ ಸೈಡಲ್ಲಿ ಇದನ್ನಾದರೂ ಬರ್ಕೊಳ್ಳಿ. ಓಕೆ, ಖಂಡಿತವಾಗೂ ಈ ಕ್ವಶನ್ಗಳು ನಿಮಗೆ ಮುಂದೆ ಎಕ್ಸಾಮಲ್ಲಿ ಸಿಗ್ತವೆ. ಸಿಗಲಿಲ್ಲ ಅಂದರೆ ಅವತ್ತಿನ ದಿನನೇ ಈ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ವಾ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನಾನು ಬಿಟ್ಟೇ ಬಿಡ್ತೀನಿ. ಸುಮ್ಮನೆ 6 ತಿಂಗಳಿಗೊಂದು 8 ತಿಂಗಳಿಗೊಂದು ಮಾಡ್ತಿದ್ದೆ ಅಲ್ವಾ, ಸೊ ಆ ರೀತಿನೇ ಮಾಡ್ತೀನಿ. ಓಕೆ, ಬಟ್ ಇದು ಯೂಸ್ಫುಲ್ ಆಗ್ತಾ ಇದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದನ್ನು ನೋಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್, ಈ DRDO ಇತ್ತೀಚೆಗೆ ದೇಶೀಯ ಫೈಟರ್ ಜೆಟ್ನ ಯಾವ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಅಂತ ಕೇಳಿದ್ದೇನೆ ಸರ್. ಯಾವ ಒಂದು ಫೈಟರ್ ಜೆಟ್ನ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಯಾವುದು ಅಂತ ಹೇಳಿದ್ರೆ ನಾವು ಎಸ್ಕೇಪ್ ಸಿಸ್ಟಮ್ ಅಂತ ಹೇಳ್ತೀವಿ ಸರ್. ಎಸ್ಕೇಪ್ ಸಿಸ್ಟಮ್ ನೀವು ಒಂದು ವಿಡಿಯೋ ನೋಡಿರ್ಬೋದು. ನಾನು ಇನ್ಸ್ಟಾ ಯೂಸ್ ಮಾಡಲ್ಲ, ನೀವು ಯೂಸ್ ಮಾಡ್ತಾ ಇದ್ರೆ ಇನ್ಸ್ಟಾದಲ್ಲಿ ನನ್ನ ಫ್ರೆಂಡ್ ಮೊಬೈಲಲ್ಲಿ ಸ್ವಲ್ಪ ನೋಡಿದೆ ಇವತ್ತು. ಎಂತಂದರೆ ಅದು ಫುಲ್ ಸ್ಪೀಡಾಗಿ ಬರ್ತಾ ಇರುತ್ತೆ. ಆ್ಯಂಡ್ ದೆನ್ ಮತ್ತೆ ಅಲ್ಲಿ ಪ್ಯಾರಾಶೂಟ್ ಓಪನ್ ಆಗುತ್ತೆ, ಮೇಲೆ ಹಾರಿಬಿಡ್ತಾರೆ ಅವರು. ಮತ್ತೆ ಅವರು ಜೀವಂತವಾಗಿ ಮೀನ್ಸ್ ನಿಧಾನವಾಗಿ ಇಳಿದು ಬರ್ತಾರೆ. ಸೊ ಈ ಮೀನ್ಸ್ ಏನಂತಂದರೆ ಎಸ್ಕೇಪ್ ಸಿಸ್ಟಮ್ ಆಗ್ತಾರೆ ಸರ್ನ. ಎಸ್ಕೇಪ್ ಸಿಸ್ಟಮ್ನ ಬಳಸಿದ್ದಾರೆ ಯಾರು? ಈ ನಮ್ಮ DRDOದವರು ಸರ್ನ. ಸೊ ಒನ್ ಆಫ್ ದ ಗ್ರೇಟ್ ಇನಿಷಿಯೇಟಿವ್ ಆ್ಯಂಡ್ ದೆನ್ ಒನ್ ಆಫ್ ದ ಗ್ರೇಟ್ ಮೂವ್ ಅಂತ ಹೇಳ್ಬೋದು ಈ ಒಂದು DRDO ಅವ್ರ ಕಡೆಯಿಂದ. ಓಕೆ, ಸೊ ಚೆನ್ನಾಗಿದೆ. ಇದನ್ನು ವಿಡಿಯೋ ನೋಡ್ಕೊಳ್ಳಿ ನೀವು. ಯಾವುದು ಯೂಟ್ಯೂಬಲ್ಲಿ ಇಲ್ಲ ಅಂದರೆ ನಿಮ್ಮ ಇನ್ಸ್ಟಾದಲ್ಲಿ ಸಿಕ್ಕಿರುತ್ತೆ. ಜಸ್ಟ್ DRDO ಅಂತ ನೀವು ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ, ಇದು ಬಂದೇ ಬಿಡುತ್ತೆ ನಿಮಗೆ ವಿಡಿಯೋ. ಯಾವುದು? ಈ ಒಂದು ಎಸ್ಕೇಪ್ ಸಿಸ್ಟಮ್ ಬಗ್ಗೆ. ಓಕೆ, ಸೊ ಇಂಪಾರ್ಟೆಂಟ್ ಆಗುತ್ತೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಒಂದು 5 ಸ್ಟಾರ್ ಮಾರ್ಕ್ ಹಾಕೊಂಡು ನೀವು ಇಟ್ಕೊಂಡ್ಬಿಡಿ, ಈ ಕ್ವಶನ್ ಬಂದೇ ಬರುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಹಣಕಾಸು ಸೇರ್ಪಡೆ. ಓಕೆ, ಇವಾಗ ಇಲ್ಲಿವರೆಗೆ ಎಷ್ಟಾಯಿತು? 15 ಪ್ರಶ್ನೆ ಆಯ್ತಲ್ವಾ? ಸೊ ಈಗ ಮತ್ತೆ 15 ಪ್ರಶ್ನೆಗಳನ್ನು ನೋಡ್ಕೊಳ್ಳೋಣ ಇಲ್ಲಿ ಮುಂದೆ. ಏನು? ರಾಷ್ಟ್ರೀಯ ಹಣಕಾಸು ಸೇರ್ಪಡೆ ಕಾರ್ಯತಂತ್ರ NSFI 2025-30 ಯಾವ ಚೌಕಟ್ಟಿನ ಮಾರ್ಗದರ್ಶನದಲ್ಲಿದೆ ಅಂತ ಕೇಳಿದಾನೆ ಸರ್ನ. ಯಾವೊಂದು ಮಾರ್ಗದರ್ಶನದ ಅಡಿಯಲ್ಲಿದೆ ಹೇಳ್ಬೋದಾ? ಯಾವುದು? ಆಪ್ಷನ್ ಎ ಆಪ್ಷನ್ ಬಿ ಪಂಚಜ್ಯೋತಿ ಚೌಕಟ್ಟು ಅಂತ ಹೇಳ್ತೀವಿ. ಯಾವುದು? ಪಂಚಜ್ಯೋತಿ ಚೌಕಟ್ಟಿನ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸ್ತದೆ. ಯಾವುದು? NSFI ಅಂತ ಹೇಳ್ತೀವಿ ಸರ್ನ. ಯಾವುದು? ರಾಷ್ಟ್ರೀಯ ಹಣಕಾಸು ಸೇರ್ಪಡೆ ಕಾರ್ಯತಂತ್ರ 2025-30 ಯಾವ ಚೌಕಟ್ಟಿನ ಮಾರ್ಗದರ್ಶನದಲ್ಲಿದೆ ಅಂತ ಕೇಳಿದ್ರೆ ಪಂಚಜ್ಯೋತಿ ಚೌಕಟ್ಟಿನ ಮಾರ್ಗದರ್ಶನದಲ್ಲಿ ಇದು ಕಂಡು ಬರ್ತಾ ಇದೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, MSME ಸಾಲ ಮಂಜೂರು ಸಮಯ ಮತ್ತು ದಾಖಲೆ ಪತ್ರಿಕೆಗಳ ಬೇಡಿಕೆಗಳ ಕಡಿಮೆ ಮಾಡಲು ಸರ್ಕಾರ ಆರಂಭಿಸಿದ ಹೊಸ ವ್ಯವಸ್ಥೆ ಯಾವುದು? ಇದು ಕ್ವಶನ್ ನಿಮಗೆ ಆಲ್ರೆಡಿ ಒಂದ್ಸರಿ ಹೇಳಿಲ್ವಾ ನಾನು? ಯಾವುದಿದೆ ಹೇಳ್ಬೋದಾ? ಯಾವುದಿದೆ? ಕ್ರೆಡಿಟ್ ಅಸೆಸ್ಮೆಂಟ್ ಮಾಡೆಲ್ ಅಂತ ಹೇಳ್ತೀವಿ ಸರ್ನ. ಯಾವುದು? ಕ್ರೆಡಿಟ್ ಅಸೆಸ್ಮೆಂಟ್ ಮಾಡೆಲ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಈ ಮಾರ್ಚ್ 2030 ವಿಸ್ತರಿಸಲ್ಪಟ್ಟ PM ಸ್ವನಿಧಿ ಯೋಜನೆಯಡಿಯಲ್ಲಿ ಬೀದಿ ವ್ಯಾಪಾರಿಗಳಿಗಾಗಿ ಹೊಸದಾಗಿ ನೀಡಲಾಗುವ UPI ಲಿಂಕ್ಡ್ ಕ್ರೆಡಿಟ್ ಕಾರ್ಡ್ನ ಮಿತಿ ಎಷ್ಟು ಅಂತ ಕೇಳಿದಾನೆ ಸರ್ನ. ಇದರ ಒಂದು ಮಿತಿ ಎಷ್ಟಾಗಿದೆ?
ಎಷ್ಟಾಗಿದೆ ಅಂತ ಕೇಳಿದ್ರೆ 30,000 ಇದರ ಒಂದು ಮಿತಿಯಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 157 ನಗರಗಳಲ್ಲಿ ಭೂ ದಾಖಲೆಗಳ ಡಿಜಿಟಲೀಕರಣವನ್ನು ಪ್ರದರ್ಶಿಸಲು ಭಾರತ ಮಂಟಪದಲ್ಲಿ ಆಯೋಜಿಸಲಾದ ವಿಚಾರ ಸಂಕಿರಣ ಯಾವುದು ಅಂತ ಕೇಳಿದಾನೆ. ಯಾವುದು? ಇದೊಂದು ಲ್ಯಾಂಡ್ ಸ್ಟ್ಯಾಕ್ ಅಂತ ಹೇಳ್ತೀವಿ ಸರ್. ಯಾವುದು? ಲ್ಯಾಂಡ್ ಸ್ಟ್ಯಾಕ್ ಅನ್ನೋದು ಇದರ ಒಂದು ವಿಚಾರ ಸಂಕಿರಣ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 26ನೇ ಜಾಗತಿಕ ಸೂಚ್ಯಂಕಗಳಲ್ಲಿ 26 ಜಾಗತಿಕ ಸೂಚ್ಯಂಕಗಳಲ್ಲಿ ಭಾರತದ ಸ್ಥಾನ ಸುಧಾರಣೆಗೆ GIRG ವೇದಿಕೆ ಅಡಿಯಲ್ಲಿ ವಿಮರ್ಶೆ ನಡೆಸುತ್ತಿರುವ ಸಂಸ್ಥೆ ಯಾವುದು ಅಂತ ಕೇಳಿದರೆ ಸರ್ನ ಯಾವ ಒಂದು ಸಂಸ್ಥೆ ಆಗಿದೆ? ನಮ್ಮ ನೀತಿ ಆಯೋಗ ಆಗಿದೆ ಅಂತ ಹೇಳ್ತೀವಿ ಸರ್ನ. ಈ ಒಂದು ನೀತಿ ಆಯೋಗದ DMEO ಅಂತ ಹೇಳ್ತೀವಿ ಸರ್ನ. ಸೊ ಇದು ವಿಮರ್ಶೆಯನ್ನು ನಡೆಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನಾಗ್ಪುರದ ವಿಶ್ವವಿದ್ಯಾಲಯದ 102 ವರ್ಷಗಳ ಇತಿಹಾಸದಲ್ಲಿ ನೇಮಕಗೊಂಡ ಮೊದಲ ಮಹಿಳಾ ಕುಲಪತಿ ಯಾರು? ಇದೇ ರೀ ಮನಾಲಿ ಕ್ಷೀರ್ಸಾಗರ್ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಮಿಳುನಾಡಿನ ಈ ಕೆಳಗಿನ ಯಾವ ಉತ್ಪನ್ನವು ಇತ್ತೀಚೆಗೆ GI ಟ್ಯಾಗ್ ಪಡೆದಿಲ್ಲ ಅಂತ ಕೇಳಿದರೆ ಸರ್ನ. ರೀಸೆಂಟಾಗಿ 5 GI ಟ್ಯಾಗ್ಗಳನ್ನ ಪಡೆದವೆ. ಯಾವುದು? ಈ ಒಂದು ತಮಿಳುನಾಡಿನ ಉತ್ಪನ್ನಗಳು ಯಾವ್ದು? ಉರೈಯೂರು ಸೀರೆ ಅಂತ ಹೇಳ್ತೀವಿ ಸರ್ನ. ಈ ಒಂದು ಚೋಳರ ಮೊದಲ ರಾಜಧಾನಿ ಯಾವುದು? ಇದೇ ಉರೈಯೂರು ಅಲ್ವಾ? ಉರೈಯೂರಿನ ಚೋಳರು ಅಂತ ಹೇಳ್ತೀವಿ. ಇವಾಗ ತಂಜಾವೂರಿನ ಚೋಳರು ಅಂತ ಹೇಳ್ತೀವಿ. ಮೀನ್ಸ್ ನಂತರದ ಚೋಳರು ಯಾರು ಅಂತಂದ್ರೆ ತಂಜಾವೂರಿನ ಚೋಳರು. ಬಟ್ ಪೂರ್ವದ ಚೋಳರು ಯಾರು ಅಂತಂದ್ರೆ ಉರೈಯೂರಿನ ಚೋಳರು ಅಂತ ಹೇಳ್ತೀವಿ. ಸೊ ಆ ಒಂದು ಉರೈಯೂರಲ್ಲಿ ಹತ್ತಿಯ ಸೀರೆಗಳು ಕಂಡುಬರ್ತವೆ. ಯಾವುದು? ಕಾಟನ್ ಸೀರೆಗಳು ಸರ್ನ. ಈ ಒಂದು ಕಾಟನ್ ಸೀರೆಗಳು ನಮ್ಮ ಇಳಕಲ್ದಲ್ಲಿ ಕಾಟನ್ ಸೀರೆಗಳು ಕಂಡುಬರ್ತಾವಲ್ವಾ? ಸೊ ಹಾಗೆ ಈ ಒಂದು ಉರೈಯೂರಿನ ಕಾಟನ್ ಸೀರೆಗಳು. ಓಕೆ, ಇಳಕಲ್ ಸೀರೆ ಉಟ್ಕೊಂಡು ಮಲ್ಕಾಲ್ಗಂತ ಎತ್ಕೊಂಡು ಅದಲ್ವಾ? ಸೊ ಹಾಗೆ ಉರೈಯೂರು ಸೀರೆ ಉಟ್ಕೊಂಡು ಅಂತ ನೆನ್ಪಿಟ್ಕೊಳ್ಳಿ, ನೆನಪುಳಿತದೆ. ಆ್ಯಂಡ್ ದೆನ್ ಕವಿಂದಪಾಡಿ ಬೆಲ್ಲ ಅಂತ ಹೇಳ್ತೀವಿ ಸರ್ನ. ಈ ಒಂದು ಕವಿಂದಪಾಡಿ, ಓಕೆ, ಕವಿ ಹೇಗೆ ಮಾಡ್ತಿದ್ದ? ಕವಿಗೆ ಆತ ಬೆಲ್ಲ ತಿಂತ ಈ ಒಂದು ಕವಿತೆಯನ್ನು ಬರಿತಾ ಇದ್ದ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ತೊಯಮಲ್ಲಿ ಅಕ್ಕಿ ಅಂತ ಹೇಳ್ತೀವಿ ಸರ್ನ. ಈ ಒಂದು ತೊಯಮಲ್ಲಿ ಅಕ್ಕಿ, ಸೊ ಇದನ್ನು ಸಹ ತೋಯಿಸಿ ಅಕ್ಕಿಯನ್ನು ನಾವು ಏನು ಮಾಡ್ತೀವಿ? ಅನ್ನವನ್ನು ಮಾಡ್ತೀವಿ. ಸೊ ಈ ಮೂರು ಸಹ ಈ ತಮಿಳುನಾಡಲ್ಲಿ ಇರ್ತಕ್ಕಂಥ ಉತ್ಪನ್ನಗಳಿದ್ದಾವೆ. ಸೊ ಇದಕ್ಕೆ ರೀಸೆಂಟ್ ಆಗಿ GI ಟ್ಯಾಗ್ ಅನ್ನು ನೀಡಿದ್ದಾರೆ. GI ಕಾಯ್ದೆ ಬಂದಿರೋದಾಗ 1999 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೊದಲ ಒಂದು GI ಪಡೆದಿರ್ತಕ್ಕಂಥ ಒಂದು ವಸ್ತು ಯಾವುದು ಅಂದರೆ ಡಾರ್ಜಿಲಿಂಗ್ ಚಹಾ ಅಂತ ಹೇಳ್ತೀವಿ. ಡಾರ್ಜಿಲಿಂಗ್ ಚಹಾ ಅಂತ ಹೇಳ್ತೀವಿ. ಯಾವ ವರ್ಷ? 2004ರಲ್ಲಿ ಅಂತ ಹೇಳ್ತೀವಿ ಸರ್ನ. ಬಟ್ ಕಾಯ್ದೆ ಬಂದಿರೋದು 1999 ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಇಲ್ಲದೆ ಇರೋದು ಯಾವುದು? ನಮ್ಮ ಮೈಸೂರು ಪಾಕ್. ಯಾಕಂದರೆ ನಮ್ಮ ಕರ್ನಾಟಕದ ಅಲ್ರಿ ಇದು, ತಮಿಳುನಾಡಿನಿಂದಲ್ಲ ಅದು. ಸಿಂಪಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ 95 ಲಕ್ಷ ಗ್ರಾಮೀಣ ಆಸ್ತಿಗಳ ಡೇಟಾವನ್ನು ಒಳಗೊಂಡಿರುವ ಡಿಜಿಟಲ್ ಈ ಖಾತಾ ಪ್ರವೇಶ ನೀಡುವ ವೇದಿಕೆ ಯಾವುದು ಅಂತ ಕೇಳಿದ್ದಾನೆ. ಯಾವುದಿದೆ? ಈ ಸ್ವತ್ತು 2.0 ಅಂತ ಹೇಳ್ತೀವಿ ಸರ್ನ. ಇದು ಸ್ಟೇಟ್ ಗೌರ್ಮೆಂಟ್ನ ಈ 708 KA ಪೋಸ್ಟ್ ಇದಾವಲ್ವಾ? ಸೊ ಅದಕ್ಕೂ ಸಹ ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆ ನೆನ್ಪಿಟ್ಕೊಳ್ಳಿ. ಯಾವುದು? ಈ ಸ್ವತ್ತು 2.0 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಷ್ಯಾ ತನ್ನ ಮೊದಲ ಆಫ್ರಿಕಾ ನೌಕಾನೆಲೆಯನ್ನು ಸ್ಥಾಪಿಸಲು ಯಾವ ದೇಶದೊಂದಿಗೆ 25 ವರ್ಷಗಳ ಒಪ್ಪಂದ ಮಾಡಿಕೊಂಡಿದೆ? ಯಾವ ದೇಶದ ಜೊತೆ ಮಾಡಿಕೊಂಡಿದೆ? ಈ ಒಂದು ಸುಡಾನ್ ದೇಶದ ಜೊತೆ ಈ ರಷ್ಯಾ 25 ವರ್ಷಗಳ ಒಪ್ಪಂದವನ್ನು ಮಾಡಿಕೊಂಡಿದೆ. ಯಾಕೆ? ತನ್ನ ಒಂದು ನೌಕಾನೆಲೆಯನ್ನು ಸ್ಥಾಪಿಸೋಕ್ಕೆ. ಯಾವ ದೇಶದ ಜೊತೆ? ಸುಡಾನ್ ದೇಶದ ಜೊತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ 3ನೇ ಪರಮಾಣು ಜಲಾಂತರ್ಗಾಮಿ ನೌಕೆ ಯಾವುದು ಮತ್ತು ಇದು ಭಾರತದ ಪರಮಾಣು ತ್ರಿವಿಮೋಕ್ಷ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಈ INS ಅರಿಧಮಾನ್ ಅಂತ ಹೇಳ್ತೀವಿ ಸರ್ನ. ಯಾವುದು? INS ಅರಿಧಮಾನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಎಕ್ಸಸೈಸ್ ಎಕ್ವಿವೆರಿನ್ನ 14ನೇ ಆವೃತ್ತಿಯಲ್ಲಿ ನಡೆಯಿತು ಅಂತ ಕೇಳಿದಾನೆ ಸರ್ನ. ಈ ಎಕ್ಸಸೈಸ್ ಎಕ್ವಿವೆರಿನ್ ಎಲ್ಲಿ ನಡೆದಿದೆ ಸರ್? ಎಲ್ಲಿ ನಡೆದಿದೆ? ಇದು ಕೇರಳದಲ್ಲಿ ನಡೆದಿದೆ. ಕೇರಳದಲ್ಲಿ ತಿರುವನಂತಪುರಂನಲ್ಲಿ ಎಷ್ಟನೇ ಆವೃತ್ತಿ? 14ನೇ ಆವೃತ್ತಿ ಸರ್ನ. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ರೀ. ನೀವು ಬರ್ಕೊಂಡು ಇಟ್ಕೊಳ್ಳಿ, ಬೇಕಾದರೆ ನಂಬಿ ಬಿಡಿ, ಏನಾದರೂ ಮಾಡ್ಕೊಳ್ಳಿ. ಈ ಆವೃತ್ತಿಯನ್ನು ಕೇಳ್ತಾ ಇದ್ದಾನೆ. ಎಲ್ಲಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ವಾ? ಹಾಗೆ ಎಷ್ಟನೇ ಆವೃತ್ತಿ ಅನ್ನೋದು ಸಹ ಇಂಪಾರ್ಟೆಂಟ್ ಇದೆ. ಸರಿಯಾ? ಸೊ ನಿಮ್ಗೆ ಹೇಳ್ತಾ ಇದ್ದೀನಿ, ಮೊನ್ನೆ RRB ಗ್ರೂಪಲ್ಲಿ ಎಕ್ಸಾಮಲ್ಲೂ ಸಹ ಕೇಳಿದ್ದ ಇದನ್ನು, ಇದೇ ರೀತಿ ಪ್ರಶ್ನೆ ಕೇಳಿದ್ದ. ಮೀನ್ಸ್ ಆವೃತ್ತಿ ಯಾವುದಾಗಿತ್ತು? ಈ ಒಂದು ಸಿಂಬೆಕ್ಸ್ದು ಅಂತ. ಆ್ಯಂಡ್ ದೆನ್ ಈ ಒಂದು ಸ್ಲಿಂಕ್ಸ್ದು ಅದು ಆವೃತ್ತಿ ಯಾವುದಾಗಿತ್ತು ಅಂತ ಕೇಳಿದ್ದಾನೆ. ಆ್ಯಂಡ್ ದೆನ್ ಮುಂದೆ ನಿಮಗೆ ಈ ಒಂದು ಯಾವುದು? ನೇಪಾಳ ಸೂರ್ಯಕಿರಣದು ಅದು ಕೇಳ್ತಾ ನಿಮಗೆ 12ನೇ ಆವೃತ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇದು ಹೇಳ್ತೀವಿ ಯಾವುದು? ಈ ಸ್ಲೈನೆಕ್ಸ್ ಅದು 12ನೇ ಆವೃತ್ತಿ. ಆ್ಯಂಡ್ ದೆನ್ ಈ ಒಂದು ಎಕ್ಸ್ಕ್ಯೂವೇರಿಂದ ಎಷ್ಟನೇದು? 14ನೇ ಆವೃತ್ತಿ. ಸರ್ ಅದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ನಾನು ಅವಾಗ ನಿಮ್ಗೆ ಮತ್ತೆ ರಿವೈಸ್ ಮಾಡ್ತಿರ್ತೀನಿ. ಮತ್ತೆ ನೆನ್ಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಟಿಕ್ ಹಾಕಿ ನೀವು ಸೆಲೆಕ್ಷನ್ ಆಗಿ, ಅಷ್ಟೇ ಬೇಕಾಗಿರುತ್ತೆ ನನಗೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಸೇನೆಯು ಇತ್ತೀಚೆಗೆ ಬಂಗಾಳ ಕೊಲ್ಲಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದ ಟೆಸ್ಟ್ ಮಾಡಿರ್ತಕ್ಕಂಥ ಒಂದು ಸೂಪರ್ಸಾನಿಕ್ ಕ್ಷಿಪಣಿ ಯಾವುದು ಅಂತ ಕೇಳಿದ್ದಾನೆ ಸರ್. ಯಾವುದು? ಈ ಒಂದು ಬ್ರಹ್ಮೋಸ್ ಅಂತ ಹೇಳ್ತೀವಿ. ಯಾವುದು? ಬ್ರಹ್ಮೋಸ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆ್ಯಂಡ್ ದೆನ್ ಈ ಒಂದು ಅಗ್ನಿಫೈಯನ್ನು ಸಹ ಇದನ್ನು ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಓಕೆ, ಸೂಪರ್ಸಾನಿಕ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ DRDO ಇತ್ತೀಚೆಗೆ ಯುದ್ಧ ವಿಮಾನ ಪೈಲಟ್ಗಳ ಸುರಕ್ಷತೆಗಾಗಿ ಯಾವ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಯಾವ ವ್ಯವಸ್ಥೆ ಹೇಳ್ಬೋದಾ? ಹೈ ಸ್ಪೀಡ್ ಎಸ್ಕೇಪ್ ಸಿಸ್ಟಮ್ ಅಂತ ಹೇಳ್ತೀವಿ. ಅವಾಗಲೇ ನೋಡ್ಕೊಂಡವಲ್ಲ. ಸೊ ನೋಡಿ, ಮತ್ತೆ ರಿಪೀಟ್ ಆಗಿದೆ ನೋಡಿ ಪ್ರಶ್ನೆ. ಇವಾಗ ಬರುತ್ತೆ. ಓಕೆ, ಇವಾಗಲೇ ನೋಡಿದ್ದೀವಲ್ಲ ಸರ್ ಇದನ್ನು. ಓಕೆ, ನನಗೆ ಆನ್ಸರ್ ಗೊತ್ತು ಅಂತ. ಸೊ ಈ ರೀತಿ ಖುಷಿ ಆಗಬೇಕು ಅವಾಗ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 23 ವರ್ಷಗಳ ಕಾಲ ಇಂಗ್ಲೆಂಡ್ನ ಅತ್ಯುನ್ನತ ODI ಸ್ಕೋರ್ ಆಗಿ ಉಳಿದಿದ್ದ ದಾಖಲೆಯನ್ನು ಹೊಂದಿದ್ದ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ದಂತಕಥೆಯ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದಾನೆ ಸರ್. ಯಾರು ಡೆತ್ ಆಗಿದ್ದಾರೆ ಇತ್ತೀಚೆಗೆ? ಯಾರು? ಈ ರಾಬಿನ್ ಅಂತ ಹೇಳ್ತೀವಿ. ಯಾರು? ರಾಬಿನ್ ಸ್ಮಿತ್ ಅವರು ಏನಿದಾರಲ್ವಾ, ಈ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ ಆಗಿದ್ರು. ಇವರು ರೀಸೆಂಟಾಗಿ ಡೆತ್ ಆಗಿದ್ದಾರೆ, 1-2-3 ಡೇಸಿಂದ ಡೆತ್ ಆಗಿದ್ದಾರೆ. ಓಕೆ, ಯಾರು? ರಾಬಿನ್ ಸ್ಮಿತ್ ಅನ್ನೋರು, ನೆನ್ಪಿಟ್ಕೊಳ್ಳಿ. ಸೊ ಇವರು ODIನ ಒಂದು ದಂತಕಥೆ ಅಂತ ಹೇಳ್ತೀವಿ ಇವರು
ಸರ್ ನಾ ಕ್ರಿಕೆಟ್ನ ದಂತಕತೆ ಬ್ಯಾಟ್ಸ್ಮನ್ ಇವರು ಯಾರು ರಾಬಿನ್ ಸ್ಮಿತ್ ಅಂತ ಹೇಳ್ತೀವಿ. ಸರ್ ನಾನು ನಿಮಗೆ ಎಂಥ ಪ್ರಶ್ನೆ ಕೇಳ್ಬೋದು ಅಂದರೆ, ರಾಬಿನ್ ಸ್ಮಿತ್ ಅವರು ರೀಸೆಂಟಾಗಿ ಡೆತ್ ಆಗಿದ್ದಾರೆ, ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ. ಕ್ರಿಕೆಟ್ಗೆ ಸಂಬಂಧಪಟ್ಟಿದ್ದಾರೆ. ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ? UK ಸಂಬಂಧಪಟ್ಟಿದ್ದಾರೆ, ಮೀನ್ಸ್ ಇಂಗ್ಲೆಂಡ್ಗೆ ಸಂಬಂಧಪಟ್ಟಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಕೊಟ್ಟಿದ್ದಾರೆ. ಸರ್ ಯಾರು? ನಮ್ಮ ಹರ್ಮನ್ಪ್ರೀತ್ ಕೌರ್ ಅಂತ ಹೇಳಿದ್ವಿ. ಸರ್ ಇವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿರ್ತಕ್ಕಂಥ ಒಬ್ಬರು ಕ್ರಿಕೆಟಿಗರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಪಲ್ ಕಂಪನಿಯು ಹೊಸ AI ಉಪಾಧ್ಯಕ್ಷರಾಗಿ ವೈಸ್ ಪ್ರೆಸಿಡೆಂಟ್ ಆಫ್ AI ನೇಮಕಗೊಂಡ ಬೆಂಗಳೂರಿನಲ್ಲಿ ಜನಿಸಿದ AI ತಜ್ಞ ಯಾರು ಅಂತ ಕೇಳಿದ್ದಾರೆ. ಯಾರು AI ತಜ್ಞ? ಯಾರಿದ್ದಾರೆ ಹೇಳ್ಬೋದಾ? ಈ ಅಮರ್ ಸುಬ್ರಹ್ಮಣ್ಯ ಅಂತ ಹೇಳಿದೀವಿ. ಸರ್ ಈ ಒಂದು ಅಮರ್ ಸುಬ್ರಹ್ಮಣ್ಯ ಅವರು ಏನಿದಾರಲ್ವಾ, ಈ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಯಾವುದಕ್ಕೆ? ಈ ಒಂದು ಆಪಲ್ ಕಂಪನಿಯ ಹೊಸ AI ಉಪಾಧ್ಯಕ್ಷರಾಗಿದ್ದಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, RBI ಸೂಚನೆಯ ಪ್ರಕಾರ ಎಲ್ಲ ಶೆಡ್ಯೂಲ್ಡ್ ಕಾಮರ್ಸ್ ಬ್ಯಾಂಕ್ಗಳು ಗ್ರಾಹಕ ಸೇವೆಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಜೊತೆಗೆ ಇನ್ನು ಮುಂದೆ ಏನನ್ನು ಕಡ್ಡಾಯಗೊಳಿಸಬೇಕೆಂದು ಹೇಳಿದೆ ಅಂತ ಕೇಳಿದರೆ. ಸರ್ ಏನನ್ನ? ಈ ಒಂದು ಪ್ರಾದೇಶಿಕ ಭಾಷೆಗಳನ್ನು, ಸಂಸ್ಕೃತ ಭಾಷೆ ಎಲ್ಲರಿಗೂ ಬರುತ್ತಾ? ನನಗೆ ಬರುತ್ತಾ? ನಿಮಗೆ ಬರುತ್ತಾ? ಇಲ್ಲ. ಆ್ಯಂಡ್ ದೆನ್ ಫ್ರೆಂಚ್ ಭಾಷೆ ನಮಗೆ ಬರುತ್ತಾ? ಡಿಜಿಟಲ್ ಭಾಷೆ ಮಾತ್ರ ಬರುತ್ತಾ? ಪ್ರಾದೇಶಿಕ ಭಾಷೆ. ಸರ್ ನಂದು ಏನಾದರೂ ಮರಾಠಿ ಇದ್ದರೆ ಪ್ರಾದೇಶಿಕ ಭಾಷೆ ಮರಾಠಿ ಇತ್ತು ಅಂದರೆ ಮರಾಠಿಯಲ್ಲೂ ಸಹ ನಿಮಗೆ ಕೊಡಬೇಕು ಅಂತ ಹೇಳುತ್ತೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ. ಓಕೆ, ಇದು ಗೊತ್ತಿರಲಿ ನಿಮಗೆ. ಸೊ ಹಿಂದಿ ಆಯಿತು, ಇಂಗ್ಲೀಷ್ ಆಯಿತು ಅಪ್ಪ, ನೀವು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಸೊ ಅದಕ್ಕೆ ನೀನು ಏನು ಮಾಡಬೇಕು ಅಂತಂದರೆ ಈ ಒಂದು ಕನ್ನಡವನ್ನು ಸಹ ನೀನು ಮಾಡಬೇಕು, ಕನ್ನಡದಲ್ಲಿ ಅವರಿಗೆ ನೀನು ವ್ಯವಹರಿಸಬೇಕು ಅಂತ ಹೇಳುತ್ತೆ. ಓಕೆ, ಕೆಲವೊಂದು ನಿಮಗೆ ಚೆಕ್ಕನ್ನು ನೀವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀರಾ, ಕನ್ನಡದಲ್ಲಿ ಏನಂತ ಹೇಳ್ತೀರಾ. ಸೊ ಅದಕ್ಕೆ ಸಹ ನೀವು ಕನ್ನಡದಲ್ಲಿ ಹೇಳಿ ಅಂತಾರೆ. ಅದು ಹೇಗೆ ಅಂತ ನನ್ನದೇ ಸ್ವಲ್ಪ ಓವರ್ ಆಗುತ್ತೆ. ಬಟ್ ಈ ವ್ಯವಹಾರ ಎಲ್ಲವೂ ಸಹ ನಡೆಯೋದು ಕನ್ನಡದಲ್ಲಿ ನಡಿಬೇಕು ಅಂತ ಹೇಳುತ್ತೆ. ಸರಿನಾ? ಯಾವುದು? ಈ ಒಂದು RBI ರೀಸೆಂಟಾಗಿ ಹೇಳಿದೆ ಇದನ್ನು. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ನೀವು ನೋಡ್ಬೋದು, ಹಿಂದಿ ಮೇ ಬಾತ್ ಕರೋ, ನೈ ಕರೆಗಾ ಮೇ ಅಂತ ಹೀಗೆ ಮಾತಾಡ್ತಿರ್ತಾರೆ. ಓಕೆ, ಇವಾಗ ನಮಗೆ ಹಿಂದಿ ಬರುತ್ತೆ, ಓಕೆ ನಾವು ಮಾತಾಡ್ಬೋದು. ಬಟ್ ಇವಾಗ ದೊಡ್ಡವರಿಗೆ ಅಂಕಲ್ ಆಂಟಿಗಳಿಗೆ ಕೆಲವರಿಗೆ ಹಿಂದಿ ಬರೋದಿಲ್ಲ, ಅವ್ರು ಹೇಗೆ ಮಾತಾಡಬೇಕು ಅಲ್ವಾ? ಸೊ ಇದು ಜಾಸ್ತಿ ಸೊಕ್ಕು ತೋರಿಸ್ತಿರ್ತಾರೆ, ಕೆಲವರು ಬಂದಿಲ್ಲ ನಮ್ಮ ಕಡೆನೇ. ಆ್ಯಂಡ್ ನೆಕ್ಸ್ಟ್, RBI 2025 ಭಾರತದ ಯಾವ 3 ಬ್ಯಾಂಕುಗಳನ್ನು ಸಿಸ್ಟಮೆಟಿಕಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಎಂದು ಘೋಷಿಸಿದೆ ಅಂತ ಕೇಳಿದ್ದೇನೆ. ಸರ್ನ ಯಾವ ಬ್ಯಾಂಕ್ಗಳು ಹೇಳ್ಬೋದಾ? ಯಾವುದು? ಈ SBI ಅಂತ ಹೇಳ್ತೀವಿ, HDFC ಆ್ಯಂಡ್ ದೆನ್ ICIC ಬ್ಯಾಂಕ್ಗಳು. ಸರ್ ಈ 3 ಬ್ಯಾಂಕ್ಗಳಿರ್ತವೆ, ಇಂಪಾರ್ಟೆಂಟ್ ಬ್ಯಾಂಕ್ ಇದಾವೆ. ಸೊ ಇದರಲ್ಲಿ ಅತಿ ಹೆಚ್ಚು ಟ್ರಾನ್ಸಾಕ್ಷನ್ ಆಗೋ ಬ್ಯಾಂಕ್ HDFC ಬ್ಯಾಂಕ್. ಆ್ಯಂಡ್ ದೆನ್ ಭಾಳ ಸ್ಮೂತ್ ಇದೆ ರೀ HDFC ಬ್ಯಾಂಕ್ದು ಟ್ರಾನ್ಸಾಕ್ಷನ್. ಓಕೆ, ಸೊ ನಾನು ಯೂಸ್ ಮಾಡ್ತಾ ಬರ್ತಿದ್ದೀನಿ ಇದನ್ನು, HDFC ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ಇನ್ನೊಂದು ಯಾವುದು ಸೆಂಟ್ರಲ್ ಬ್ಯಾಂಕ್ ಯೂಸ್ ಮಾಡ್ತಾ ಬರ್ತಿದ್ದೀನಿ. ಸೊ ಇದು ಜಾಸ್ತಿ ಹೆವಿ ಸ್ಮೂತ್ ಇದೆ ಇದು HDFC ಇದು. ಆ್ಯಂಡ್ ದೆನ್ ನೆಕ್ಸ್ಟ್, RBIನ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಮೇಲ್ವಿಚಾರಣಾ ಇಲಾಖೆಯ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತ ಕೇಳಿದ್ದಾರೆ. ಯಾರು? ಈ ಉಷಾ ಜಾನಕಿರಾಮನ್ ಅಂತ ಹೇಳ್ತೀವಿ. ಸರ್ ಯಾರು? ಉಷಾ ಜಾನಕಿರಾಮನ್ ಅವರು ಏನಿದ್ರಲ್ವಾ ED ಆಗಿದ್ದಾರೆ. ಎಲ್ಲಿ? ಒಂದು RBIನ ಹೊಸ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿ ಮೇಲ್ವಿಚಾರಣಾ ಇಲಾಖೆಯ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಯಾವ ಒಂದು ಇಲಾಖೆಯ? ಮೇಲ್ವಿಚಾರಣಾ ಇಲಾಖೆಯ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು ಅಂತಂದ್ರೆ ಇದೇ ಒಂದು ಉಷಾ ಜಾನಕಿರಾಮನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ 35ನೇ ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಸಾಮಾಜಿಕ ಪ್ರಗತಿಗಾಗಿ ಒಳಗೊಂಡಿರುವ ಸಮಾಜಗಳನ್ನು ಬೆಳೆಸುವ ಥೀಮ್ನೊಂದಿಗೆ ಆಚರಿಸಲಾದ ಅಂತಾರಾಷ್ಟ್ರೀಯ ಅಂಗವಿಕಲರ ದಿನ ಯಾವಾಗ ಅಂತ ಕೇಳಿದಾನೆ. ಯಾವಾಗಿದೆ ಅಂಗವಿಕಲರ ದಿನ? ಡಿಸೆಂಬರ್ 3 ಅಂತ ಹೇಳ್ತೀವಿ. ಸರ್ನಾ ಡಿಸೆಂಬರ್ 3ರಂದು ಅಂತಾರಾಷ್ಟ್ರೀಯ ಅಂಗವಿಕಲರ ದಿನ ಅಂತ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಮೀನ್ಸ್ ಈ ಒಂದು ಡಿಸೆಂಬರ್ 4ರಂದು ನಾವೇನಂತ ಆಚರಣೆ ಮಾಡ್ತೀವಿ? ಡಿಸೆಂಬರ್ 4ರಂದು ನಾವು ಈ ನಮ್ಮ ಭಾರತದ ನೌಕಾಪಡೆಯ ದಿನ ಅಂತ ಆಚರಣೆ ಮಾಡ್ತೀವಿ. ಸರ್ ಏನಂತ ಆಚರಣೆ ಮಾಡ್ತೀವಿ ಅಂದರೆ ಭಾರತ ನೌಕಾಪಡೆಯ ದಿನ ಅಂತ ಆಚರಣೆ ಮಾಡ್ತೀವಿ. ಸೊ ಇದಾಗಿತ್ತು ಇಲ್ಲಿಯವರೆಗೆ ಈ ಡಿಸೆಂಬರ್ 5ನ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ನ 35 ಪ್ರಶ್ನೆಗಳು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಹೇಗೆ ವಿಡಿಯೋ ಅನ್ನಿಸ್ತು ಅನ್ನೋದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಈ ನನ್ನ ಜೊತೆ 35 ಪ್ರಶ್ನೆಗಳು ಸಹ ಆನ್ಸರ್ ಏನಾದರೂ ಮಾಡ್ತಾ ಬಂದಿದ್ರೆ ನಿಮ್ಮ ಆನ್ಸರ್ ಎಷ್ಟಾಗಿತ್ತು, ಎಷ್ಟು ಕರೆಕ್ಟ್ ಆಗಿದೆ ಅನ್ನೋದು ಸಹ ನೀವು ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ದೆನ್ ನಿಮ್ಮ ಕ್ಲಾಸಿನ ಒಪಿನಿಯನ್ನು ಸಹ ಹೇಳಿ ಅಂತ ಹೇಳ್ತಾ, ಇಫ್ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿ ನೀವು ಏನಾದರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.